ಹಾಯ್, ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಷ್ಟು ದಿವಸ ಏನು ನಿಮ್ಮ ಮುಂದೆ ಬಂದು ಮಾತಾಡೋಕ್ಕಾಗಿರಲಿಲ್ಲ. ಹಾಗೆ ನಾನು ಕೆಲವಷ್ಟು ಕಲಿತುಕೊಂಡು ಹೇಗೆ ಮಾಡೋದು ವೀಡಿಯೋಸ್ನ ಅಂತೇಳಿ ಅಂದ್ಕೊಳ್ತಾ ಇದ್ದೆ. ಆಗ ಈ ಥರ ಮಾಡೋಣ, ಯಾಕಂದರೆ ಫೇಸ್ ರಿವೀಲ್ ಮಾಡೋಕ್ಕೆ ಸ್ವಲ್ಪ ಮನೇಲಿ ರಿಸ್ಟ್ರಿಕ್ಷನ್ ಇರೋದ್ರಿಂದ ಅದಕ್ಕೋಸ್ಕರ ನಾನು ಈ ಥರ ವಿಡಿಯೋಸ್ ಮಾಡಬೇಕಾಯ್ತು. ನೀವೆಲ್ಲ ತಮ್ಮನೇಲಿ ನೋಡಿ ತುಂಬ ಶಾಕ್ ಆಗಿರ್ತೀರಾ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ತಮ್ಮನೇಲಿನಲ್ಲಿ ನಂದಿನಿ ಅಮ್ಮ ಅಂದರೆ ಬೆಣ್ಣೆ ಅಮ್ಮ ಮತ್ತು ಸೌಮ್ಯಕ್ಕನ ಬಗ್ಗೆ ನಾನು ತಮ್ಮನೇಲಿ ಹಾಕಿದ್ದೆ. ಇವು ಏನಿರ್ಬೋದು ಅಂತ ಹೇಳಿ ನೀವು ಭಯ ಬಿದ್ದಿರ್ಬೋದು ಅಥವಾ ಶಾಕು ಕೂಡ ಆಗಿರ್ಬೋದು. ಆ ಥರ ಏನು ಭಯ ಪಟ್ಕೋಬೇಡಿ. ಮತ್ತು ವಿಡಿಯೋನ ಎಂಡ್ ತನಕ ನೋಡಿ, ಏನು ವಿಷಯ ಏನಿದೆ ಅಂತ ಹೇಳಿ. ಅವರು ನನಗೇನು ಪರಿಚಯದವರಲ್ಲ, ಆದರೆ ಯೂಟ್ಯೂಬ್ನಲ್ಲಿ ನಾನು ಅವರ ಸಬ್ಸ್ಕ್ರೈಬರ್ ಅಷ್ಟೇ. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ಕಾರಣವೇ ಇವರನ್ನು ನಾನು ಒಂದು ಮಾದರಿಯನ್ನಾಗಿಟ್ಕೊಂಡು ನಾನು ಏನಾದರೂ ಮಾಡಿ ಒಂದು ಅಚೀವ್ ಮಾಡಬೇಕು. ಆದರೆ ಮನೇಲಿ ಕೆಲವಷ್ಟು ರಿಸ್ಟ್ರಿಕ್ಷನ್ ಇರೋದ್ರಿಂದ ಹೇಗೆ ಮಾಡಲಿ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವ್ರದ್ದೆಲ್ಲ ಮಾತುಗಳನ್ನು ಮತ್ತು ಅವ್ರು ಹೇಳ್ತಿದ್ದ ಟಿಪ್ಸನ್ನು ಫಾಲೋ ಮಾಡಿದೆ. ಮತ್ತು ಏನು ಮಾಡಲಿ, ವೀಡಿಯೋಸ್ನ ಯಾವ ಥರ ಕಂಟೆಂಟ್ ಮಾಡೋದು, ವೀಡಿಯೋಸ್ನ ಹೇಗೆ ಮಾಡೋದು ಅಂತೇಳಿ ವಿಚಾರ ಮಾಡಿದವಾಗ ಈ ಥರ ಮಾಡಿದರೆ ಜನರಿಗೆ ರೀಚ್ ಆಗ್ಬೋದು, ನಿಮ್ಮಲ್ಲಿ ನಾನು ಒಬ್ಳು ಆಗ್ಬೋದು ಅಂತೇಳಿ ಅಂದ್ಕೊಂಡು ಈ ಥರ ವೀಡಿಯೋಸ್ನ ಮಾಡಿದ್ದೀನಿ. ದಯವಿಟ್ಟು ನಿಮ್ಮ ಸಹಕಾರ ನನಗೆ ತುಂಬ ಮುಖ್ಯ. ನೀವೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡ್ತೀರ ಹೇಳಿ ಅಂದ್ಕೊಂಡಿದ್ದೇನೆ. ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋಕ್ಕೆ ಮುಖ್ಯ ಕಾರಣವೇ ನನ್ನ ಮಗಳು. ನನಗೊಂದು ಮಗಳಿದ್ದಾಳೆ, 3 ವರ್ಷದ ಮಗಳು. ಇಲ್ಲಿಂದ ಹತ್ತಿರದಲ್ಲಿ ಎಲ್ಲೂ ಕೆಲಸಕ್ಕೆ ಅವಳನ್ನ ಬಿಟ್ಟು ಹೋಗೋಕ್ಕಾಗಲ್ಲ ನನಗೆ. ಮತ್ತು ನೋಡ್ಕೊಳ್ಳೋರು ಯಾರೂ ಇಲ್ಲ. ಹಾಗಾಗಿ ನಾನು ಏನು ಮಾಡಲಿ, ಹೊರಗಡೆನೂ ಹೋಗೋಕ್ಕಾಗಲ್ಲ. ಮನೇಲಿದ್ದು ಏನು ಅರ್ನಿಂಗ್ಸ್ ಮಾಡಲಿ, ನನ್ನ ಮಗಳಿಗೋಸ್ಕರ ಏನು ಮಾಡಲಿ ಅಂತೇಳಿ ಯೋಚನೆ ಮಾಡ್ತಾಯಿದ್ದಾಗ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದರೆ ಮುಂದೊಂದು ದಿನಗಳಲ್ಲಿ, ಈಗ ಅಲ್ದಿದ್ರು ಮುಂದಾದರೂ ಏನಾದರೂ ಒಂದು ಸಣ್ಣ ಅರ್ನಿಂಗ್ಸ್ ಆಗ್ಬೋದು ಹೇಳಿ ನಾನು ಅಂದ್ಕೊಂಡೆ. ಹಾಗಾಗಿ ಇದನ್ನು ಯೂಟ್ಯೂಬ್ ಚಾನಲ್ನೇ ಓಪನ್ ಮಾಡೋಣ. ಯಾಕಂದರೆ ನಾನೇನು ಕೆಟ್ಟದ್ದು ವೀಡಿಯೋಸ್ನಾಗಲಿ ಅಥವಾ ಕೆಟ್ಟ ಕೆಲಸನಾಗಲಿ ಮಾಡ್ತಾಯಿಲ್ಲ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂತ ಹೇಳಿ ಅದಕ್ಕಾಗಿ ನನಗೆ ಯಾವ ಹೆದರಿಕೆನೂ ಇಲ್ಲ, ಭಯನೂ ಇಲ್ಲ. ನೋಡೋಣ, ಮುಂದಿನ ದಿನಗಳಲ್ಲಿ ನಿಮ್ಮ ಸಪೋರ್ಟ್ ಹಾಗೆ ಸಹಕಾರ ಇದ್ದು ನನ್ನ ಚಾನಲ್ ಏನಾದರೂ ಒಂದು ಒಳ್ಳೆ ಬೆಳವಣಿಗೆ ಆದರೆ ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ನಿಮ್ಮ ಮುಂದೆ ಬರೋಣ. ಹಾಗೆ ಆವಾಗಲಾದರೂ ಎಲ್ಲರ ಮುಂದೆನೇ ಫೇಸ್ ರಿವೀಲ್ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಯಾಕಂದರೆ ನಮ್ಮ ಯಜಮಾನರು ಸ್ವಲ್ಪ ಹೆದರ್ತಾರೆ. ಏನಾದರೂ ಅಪ್ಪಿತಪ್ಪಿ ಏನಾದರೂ ಟ್ರೋಲರ್ಸ್ಗಳಿಗೆ ಅಥವಾ ಯೂಟ್ಯೂಬಲ್ಲಿ ಏನಾದರೂ ನಮ್ಮಿಂದ ತಪ್ಪಾಗಿ ಹೇಳಿಕೆ ಆಗಲಿ, ತಪ್ಪಾಗಿ ವೀಡಿಯೋಸ್ ಏನಾದರೂ ಆಗಿ ಅದನ್ನೇ ದೊಡ್ಡ ಟ್ರೋಲ್ ಮಾಡಿ ಮರ್ಯಾದೆ ಹೋಗುವಂಥದ್ದಾಗ್ಬಿಟ್ರೆ, ಈ ಥರ ಹೇಳಿ ನಾವು ಆ ಥರ ವೀಡಿಯೋಸ್ ಹಾಕಲ್ಲ. ಆದರೂ ಅವ್ರಿಗೆ ಒಂದು ಭಯ ಇದೆ, ಎಲ್ಲ ಏನಾದರೂ ಟೀಕೆ ಮಾಡ್ಬೋದು ಅಂತ ಹೇಳಿ. ಅದಕ್ಕೋಸ್ಕರ. ಆದರೆ ಯೂಟ್ಯೂಬ್ ಚಾನಲ್ ಬೆಳವಣಿಗೆ ಆಗಿ ಏನಾದರೂ ಒಂದು ಅರ್ನಿಂಗ್ ಏನಾದರೂ ಆಗ್ತಾಯಿದೆ ಅಂತ ಹೇಳಿದರೆ ಆಗ ಅವ್ರನ್ನ ಕುಳಿಸ್ಕೊಂಡು ಈ ಥರ ಇದೆ. ಈಗ ಬೆಣ್ಣೆ ಅಮ್ಮ ಆಗಲಿ, ಸೌಮ್ಯ ಅಕ್ಕ ಆಗಲಿ, ಹಾಗೆ ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ ವ್ಲಾಗ್ ಮಾಡಿಕೊಂಡು ಒಳ್ಳೊಳ್ಳೆ ಟಿಪ್ಸ್ನ, ಅಡುಗೆ ಟಿಪ್ಸ್ನ, ಹಾಗೆ ಒಂದು ಏನಾದರೂ ಒಳ್ಳೊಳ್ಳೆ ಮಾತುಗಳನ್ನು, ಒಳ್ಳೆ ನುಡಿಗಳನ್ನು ಹೇಳ್ತಾರೆ. ಅಂಥವ್ರ ವಿಡಿಯೋ ಎಲ್ಲ ಚೆನ್ನಾಗೇ ನಡೀತಾ ಇದೆಯಲ್ವಾ. ಹಾಗಾಗಿ ಅವ್ರ ಥರನೇ ನಾನು ಒಬ್ಬಳಾಗಬಹುದು ಅಂತ ಹೇಳಿ ಭಾವನೆಯಿಂದ ನಾನು ಈ ಚಾನಲ್ನ ಓಪನ್ ಮಾಡಿದೆ. ಹಾಗೆ ಈ ವಿಡಿಯೋನೂ ಕೂಡ ಮಾಡಿದೆ. ಅವರು ಸೌಮ್ಯ ಅಕ್ಕ ಹಾಗೆ ಬೆಣ್ಣೆ ಅಮ್ಮನ ವೀಡಿಯೋಸ್ನ ನಾನು ತಪ್ಪದೆ ನೋಡ್ತೀನಿ. ನೀವು ಕೂಡ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ. ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ನೂ ಬೆಳೆಸಿ. ನನ್ನ ಮಗಳಿಗೋಸ್ಕರ ನೀವು ನನ್ನ ಚಾನಲ್ನ ಬೆಳೆಯೋಕ್ಕೆ ನೀವು ಕಾರಣ ಆಗ್ತೀರ. ನನ್ನ ಮಗಳಿಗೋಸ್ಕರ ನೀವು ನನ್ನನ್ನು ನಿಮ್ಮ ಕುಟುಂಬದವಳನ್ನಾಗಿ ಮಾಡ್ಕೊಳ್ತೀರಾ ಹೇಳಿ ಭರವಸೆನ ಇಟ್ಕೊಂಡಿದ್ದೇನೆ.
ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು. ದಯವಿಟ್ಟು ನನ್ನ ಚಾನಲ್ನ ಬೆಳೆಸಿ, ಹಾಗೆ ನನ್ನ ಮಗಳಿಗೆ ನಿಮ್ಮ ಆಶೀರ್ವಾದವನ್ನು ಕೊಡಿ. ಒಳ್ಳೆಯದಾಗುವಂತೆ ನಿಮ್ಮ ಹತ್ರ ಬೇಡ್ಕೊಳ್ತೇನೆ. ಹಾಗೆ ನಿಮಗೂ ಕೂಡ ದೇವರು ಒಳ್ಳೆಯದನ್ನೇ ಮಾಡಲಿ. ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೇನೆ. ನನಗೆ ಅವ್ರ ಚಾನಲ್ಲು ಗ್ರೋ ಆಗಿದೆ ಅಥವಾ ಇವ್ರ ಚಾನಲ್ ಗ್ರೋ ಆಗಿದೆ ಅಂತ ಹೇಳಿ ಯಾವ ಹೊಟ್ಟೆ ಕಿಚ್ಚು ಇಲ್ಲ. ಅವು ಎಲ್ಲ ಗ್ರೋ ಆದವ್ರ ಚಾನಲಲ್ಲೆಲ್ಲ ಎಲ್ಲರದ್ದು ಅವರವರ ಕಷ್ಟಗಳು, ಅವರವ್ರ ಕಷ್ಟಪಟ್ಟು ಶ್ರಮಪಟ್ಟು ಅವ್ರ ಚಾನಲ್ನ ಬೆಳೆಸ್ಕೊಂಡಿದ್ದಾರೆ. ಹಾಗೆ ನಾವು ಅವರಿಂದ ಒಂದು ಒಳ್ಳೆ ವಿಚಾರಗಳನ್ನು ಮಾತ್ರ ತಗೊಳ್ಬೇಕು. ಯಾವ ಕೆಟ್ಟ ವಿಚಾರಗಳನ್ನೆಲ್ಲ ನೀವು ಬಿಟ್ಟು ಬಿಡಬೇಕು. ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೇನೆ, ಒಳ್ಳೆಯ ವಿಷಯನ ಮಾತ್ರ ತಗೊಳ್ಳಿ. ಕೆಟ್ಟ ವಿಷಯಗಳ ಬಗ್ಗೆ ಯಾವತ್ತೂ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಅದನ್ನು ಅಲ್ಲಿಗೆ ಬಿಟ್ಟುಬಿಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.